ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ಅಲ್ಲದೆ ಮಾವ ಅಕೌಂಟ್ಸ್ ಅಲ್ಲಿ ಎದ್ದಿದ್ ಕೈ ತಾನೆ. ಏನಾದರೂ ಇಂಟರ್ವ್ಯೂ ಥರ ಮಾಡ್ತಾರೇನಪ್ಪ? ಏನ್ ಮಾವ ಲೇಖಿ ತರ ಓಪನ್ ಆಗಿರೋ ನಿಮ್ಮ ಒಳ್ಳೆ ಮನ್ಸು ನೋಡಾದ್ಮೇಲೆ ಯಾವ ಇಂಟರ್ವ್ಯೂ ಎಂಥದ್ದು ಇರೋದಿಲ್ಲ. ಹೋಗಿ ನನ್ನ ಹೆಸರು ಹೇಳಿ ಕೆಲಸ ಎಲ್ಲ ಮುಗಿಯುತ್ತೆ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಕ್ ತಂದಿರೋ ಈ 10 ಲಕ್ಷ ಕ್ಯಾಶನ್ನ ನೀವು ಇಟ್ಕೊಂಡು. 10 ಲಕ್ಷನಾ? 10 ಲಕ್ಷ ಇಟ್ಕೊಂಡಿರಿ, ಬೇಕಾದಾಗ ಕೇಳ್ತೀನಿ. ಅಲ್ಲಪ್ಪ, ನನಗೆ ಕೆಲಸ ಇಲ್ಲ ಅಂತ ನಾನು ಇವಾಗ ತಾನೇ ಹೇಳಿದ್ದು. ನೀನು ಅಷ್ಟರಲ್ಲೇ ಆ ಹುಡುಗನ ಹತ್ರ ಮಾತಾಡ್ಬಿಟ್ಟಿಯಾ? ಅದು ಹೇಗೆ ಸಾಧ್ಯ? ಅಂದಾಜು ಸುಮ್ಮನೆ ಹೇಳಿದೆ ಮಾವ. ಆ್ಯಕ್ಚುಲಿ ನಿಮ್ಮ ವಿಷಯ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು. ಅವನು ಯಾರೋ ನಿಮ್ಮ ಅಳಿಯ ಇದ್ದಾನಂತಲ್ಲ, PJ, ಅವನೇನೋ ತುಂಬ ಅವಮಾನ ಮಾಡೋದಂತೆ, ನಿಮ್ಮ ಜೀವನನ ಕಷ್ಟಕ್ಕೆ ತಳ್ಳದಂತೆ. ವಿಷಯ ಗೊತ್ತಾಯ್ತು ಮಾವ. ಗೊತ್ತಾದಾಗಲೇ ಬಂದು ಒಂದ್ಸತಿ ವಿಚಾರಿಸೋಣ ಅನ್ಕೊಂಡೆ. ಆದರೆ ಬೇಡಪ್ಪ, ದಯವಿಟ್ಟು ನನ್ನ ಅಳಿಯಂದ್ರ ಬಗ್ಗೆ ಆ ಥರ ಹಗುರವಾಗಿ ಮಾತಾಡಬೇಡ. ಕೋಪ ಯಾರಿಗೆ ಬರೋದಿಲ್ಲ ಹೇಳು? ಅವ್ರಿಗೂ ಬಂದಿದೆ, ಏನೋ ಮಾತಾಡಿದ್ದಾರೆ, ಅವಘಡ ಆಗಿದೆ. ಅದ್ರ ಬಗ್ಗೆ ಇವಾಗ ಮಾತಾಡೋ ಪ್ರಯೋಜನ ಇಲ್ಲ. ಅದು ನಿಜನೇ, ದೇವ್ರಂತ ಮನುಷ್ಯ ಮಾವ. ಆ ದೇವರಾದ್ಮೇಲೆ ನೆಕ್ಸ್ಟ್ ನಾನು ದೇವ್ರ ಥರ ನೋಡಿರೋದ ನಿಮ್ಮಿಬ್ರುನೇ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತಾಡ್ಬಿಟ್ಟಿಯಪ್ಪ. ನನಗೊಬ್ಬ ಮಗ ಇದ್ದಿದ್ರು ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಿದ್ನೇನೋ. ಆದ್ರೆ ನಿನ್ನಷ್ಟು ನಮ್ಮನ್ನ ಪ್ರೀತಿನ ಅಂತೂ ಮಾತಾಡ್ತಾ ಇದ್ದಿಲ್ಲ. ಮತ್ತೆ ಚಿಕ್ಕ ವಯಸ್ಸಲ್ಲಿ ನನ್ನ ಎತ್ತಾಡ್ಸಿದ್ದೀರಾ, ಆ ಋಣನ ಮರೆಯಕ್ಕಾಗತ್ತ? ಆದ್ರೂ ನಿಮ್ಮಂತ ಜನಕ್ಕೆ ಅನ್ಯಾಯ ಮಾಡಿದಲ್ಲ ಅವ್ನು, ಯಾವನ PJ ಅವನ್ನ. ಸಾಕು ನೋಡಪ್ಪ, ನಿನ್ನ ಮನ್ಸಿಗೆ ಬಂದಿರೋ ಕೋಪ ಜನ್ವಿನೇ ಇರ್ಬೋದು, ಆದರೆ ನನ್ನ ಅಳಿಯಂದ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ದಯವಿಟ್ಟು ಏನು ಹೇಳಬೇಡ ಮಾವ. ನೀವೇನು ಹೇಳಿಲ್ಲ ಅಂದ್ರೆ ಖಾಲಿ ಕುಕ್ಕರ್ಗೆ ವಿಸಿಲ್ ಇಟ್ಬಿಟ್ಟು ಒಲೆ ಮೇಲೆ ಇಟ್ಟಂಗಾಗತ್ತೆ. ತುಂಬಾ ಡೇಂಜರು ಅದು. ಪ್ರೆಷರ್ ಜಾಸ್ತಿ ಆಗ್ತಾ 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 ಒಂದ್ಸರಿ ಡೊಮ್ ಅಂದ್ಬಿಡುತ್ತೆ. ಅದೆಲ್ಲ ಯಾಕೆ ಬೇಕು ಮಾವ? ಕರೀರಿ ಅವ್ನು ಯಾವನ PJನ ಹಾಕಿ ಕುಕ್ಕರ್ ಒಳಗೆ 3 ಸತಿ ವಿಸಿಲ್ ಊದಿಸಿ ಪ್ರೆಷರ್ ಕುಕ್ಕರಲ್ಲಿ ಅವನ ಕೊಬ್ಬೆಲ್ಲ ಕರಗಿ ನೀರಾಗ್ಬಿಡ್ಬೇಕು. ಹಂಗೆ ಮಾಡಿ. ಅದೆಲ್ಲ ಸರಿಯಪ್ಪ. ಗಿರೀಶ್ ಚಿಕ್ಕಪ್ಪ ಹೇಗಿದ್ದಾರೆ ಹೇಳು? ಅಯ್ಯೋ ದೇವ್ರೆ, ಆಗ್ಲಿಂದ ಹೇಳು 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 ಅಂತಾನೆ ಹೇಳ್ತಿದ್ದೀರಾ. ಊಟದ ಟೈಮ್ ಆಯ್ತು, ಹೇಳು ಊಟ ಮಾಡು ಅಂತ ಹೇಳಲ್ವಾ? ಅಯ್ಯೋ, ನನ್ನ ತಲೆಗಿಷ್ಟು. ನಮ್ಮ ಕಡೆ ಹುಡುಗ ಬಂದಿದ್ದಾನೆ ಅನ್ನೋ ಖುಷಿಗೆ ಎಲ್ಲಾನು ಹೊರತೆ ಬಿಟ್ಟೆ. ಹೋಗ್ ಕೈಕಾಲು ಮುಖ ತೊಳ್ಕೊ. ಅಲ್ಲೇ ಅಂತ ಹೇಗೆ ಗೊತ್ತಪ್ಪ? ಅಂದಾಜಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇಪ್ಪ ಕೈಕಾಲು ಮುಖ ತೊಳ್ಕೊ, ನಾನು ಊಟದ ವ್ಯವಸ್ಥೆ ಮಾಡ್ತೀನಿ. ಮೈಸೂರು ಹುಡುಗ ಅಲ್ಲ? ಇವನು ಯಾಕೋ ಮೈಸೂರು ಮಸಾಲೆಗಿಂತ ಖಾರವಾಗಿದ್ದಾನೆ. ರೀ, ಎಷ್ಟು ಚೆನ್ನಾಗಿ ಬಾಯಿ ತುಂಬ ಅತ್ತೆ ಮಾವ ಅಂತ ಕರೀತಾನಲ್ವಾ? ನಮ್ಮ ಅಳಿಯನೂ ಇದ್ದಾರೆ, ಒಂದಿನಕ್ಕೂ ಅತ್ತೆ ಮಾವ ಅಂತ ಕರೆದಿಲ್ಲ. ಎಲ್ಲ ನಮ್ಮ ಕರ್ಮ. ರೀ, ಆ ಹುಡುಗ ಕೊಟ್ಟಿರೋ ದುಡ್ಡನ್ನ ಜೋಪಾನವಾಗಿ ಎತ್ತಿಡಿ. ಅಡುಗೆ ಮಾಡ್ಬೇಕು ನಾನು, ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಅದೇ ಯೋಚನೆ ಮಾಡ್ತಾ ಇದ್ದೆ ಕೌಸಲ್ಯ. ಹಣದ ವಿಷಯವಾಗಿ ನಮಗೆ ಈಗಾಗಲೇ ಬೇಕಾದಷ್ಟು ಸಮಸ್ಯೆ ಇದೆ. ಇನ್ನು ಈ ಹಣದಿಂದ ಹೊಸ ಸಮಸ್ಯೆ ಸೃಷ್ಟಿಯಾದರೆ ಅಂತ. ಆಯಿತು, ಒಳಗಿಡ್ತೀನಿ. ಅಯ್ಯೋ, ಇನ್ನೂ ಅಡುಗೆ ಮಾಡಬೇಕು. ಹಲೋ ಸರ್, ಬಾಸ್ ಏನಾದರೂ ಆ ಕಡೆ ಇಲ್ವಾ? ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಲೀಲಾ ಮಾತಾಡ್ತಿರೋದು. ಇವತ್ತು ನಮ್ಮ ಯಜಮಾನ್ರಿಗೆ ಮೀಟಿಂಗ್ ಏನಾದರೂ ಇಲ್ಲ, ಜಸ್ಟ್ ಕನ್ಫರ್ಮೇಷನಿಗೆ ಫೋನ್ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು. ಮಂಜುನಾಥ್, ಏಜೆ ಇವತ್ತು ನಿಮ್ಮ ಪ್ಲಾಂಟಿಗೆ ಏನಾದರೂ ಬಂದಿದ್ರಾ? ಇಲ್ಲ ಇವತ್ತು? ಓಕೆ ಥ್ಯಾಂಕ್ ಯು. ಏನಾಯ್ತಕ್ಕ? ಅವ್ರು ಪ್ಲಾಂಟಿಗೆ ಹೋಗಿದ್ರಂತ? ಇಲ್ಲ ಅಕ್ಕ, ಅವರಲ್ಲಿದ್ದಿದ್ರೆ ದುರ್ಗಾಕ್ಕನ ಮುಖದಲ್ಲಿ ಖುಷಿ ಇರಬೇಕಿತ್ತಲ್ವಾ? ಇಲ್ಲಿ ಯಾರ ಮುಖದಲ್ಲೂ ಖುಷಿನೇ ಇಲ್ಲ. ಒಂದೊಂದು ಫೋನ್ ಕಾಲ್ ಇಟ್ಮೇಲೂ ಎಲ್ಲರೂ ಟೆನ್ಷನ್ನೇ ಆಗ್ತಿದ್ದಾರೆ. ಯಾರ ಹತ್ರ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಯಾವತ್ತೂ ಈ ಥರ ಆಗಿರಲಿಲ್ಲ. ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ ಬಾಸ್ ಇದ್ದು. ನನಗಂತೂ ಅಳುನೇ ಬರ್ತಿದೆ. ಅವ್ರು ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳಿದ್ರೆ ಕೆಲವ್ರು ಜನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಆದರೆ ಇನ್ನು ಕೆಲವರು ಯಾಕೆ ಮೇಡಮ್ ಅಂತ ಹೇಳ್ತಾರೆ. ಅದರ ಅರ್ಥ
ಅತ್ತೆ ಈ ಟೈಮಲ್ಲಿ ನೀವು ಧೈರ್ಯವಾಗಿರಬೇಕು. ಈಚೆಗೆ ಏನೂ ಆಗೋದಿಲ್ಲ. ಏನೋ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ ಅನ್ಸುತ್ತೆ, ಇಲ್ಲ ಕಾರ್ ಕೆಟ್ಟೋಗಿರಬೇಕು, ಏನೋ ಒಂದು ಆಗಿರುತ್ತೆ. ಒಟ್ಟಿನಲ್ಲಿ ಈಚೆ ಮನೆಗೆ ಸೇಫಾಗಿ ಬರ್ತಾರೆ ಅತ್ತೆ. ಸೇಫಾಗಿ ಬಂದರೆ ಸಾಕು. ಪ್ರತಿ ಸಲ ಈ ಥರ ದೊಡ್ಡ ಶಾಕಿಂಗ್ ನ್ಯೂಸ್ನ ಕೇಳಿ ಕೇಳಿ ಸಾಕಾಗಿದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ಗೆ ನನ್ನ ಹಾರ್ಟ್ ರೆಡಿ ಇಲ್ಲ. ದೇವ್ರೆ, ನನ್ನ ಗಂಡ ಎಲ್ಲಪ್ಪ, ಅಟ್ಲೀಸ್ಟ್ ಅವ್ರು ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಪ್ರಾರ್ಥನಾ, ಒಂದು ನಿಮಿಷ. ಎಸ್, ವಾಟ್ ಕ್ಯಾನ್ ಐ ಡು ಫಾರ್ ಯು? ನನ್ನ ಗಂಡ ಎಲ್ಲಿ? ಅಯ್ಯೋ ದೇವ್ರೆ, ಗಂಡ ಅಂತಿದ್ಯಾ, ಆದ್ರೆ ಗಂಡ ಎಲ್ಲಿ ಅನ್ನೋ ಪ್ರಶ್ನೆನ ಇನ್ನೊಬ್ರ ಹತ್ರ ಕೇಳ್ತಿದ್ಯಾ. ಏನಮ್ಮ ಪ್ರಾರ್ಥನಾ, ಶಾ ಸದ್ದು. ನನ್ನನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಅಭಿ ನನ್ನ ಗಂಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನ ಗಂಡ ಅಂತ ಗೊತ್ತಾಗೋದಕ್ಕೆ ನೀನಿಷ್ಟು ಟೈಮ್ ತಗೊಂಡಿದ್ಯಾ ನೋಡು. ನನಗೆ ಇದೆಲ್ಲ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಗಂಡ ಎಲ್ಲಿ ಅಂತ ಹೇಳು. ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ರ ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಿ ಪುಣ್ಯ ಕಟ್ಕೋ. ಛೇ ಛೇ, ಯುದ್ಧ ಗೆಲ್ಬೇಕು ಅಂದ್ರೆ ಶತ್ರುನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಪುಣ್ಯದ ಕೆಲಸ ಮಾಡಿ ಪುಣ್ಯ ಕಟ್ಕೋಬೇಕು ಅಂದ್ರೆ 4 ಜನಕ್ಕೆ ಪಾತ್ ಸೇವೆ ಮಾಡ್ತೀನಿ, 4 ಜನಕ್ಕೆ ಅನ್ನದಾನ ಮಾಡ್ತೀನಿ, ಅದು ಸಾಕಾಗ್ಲಿಲ್ವಾ 4 ಜನಕ್ಕೆ ವಿದ್ಯಾದಾನ ಮಾಡ್ತೀನಿ. ನಾನು ಪುಣ್ಯ ಕಟ್ಕೊಳ್ಳೋ ಹೃದಯವಂತೆ ಅಲ್ಲ, ತಲೆ ಹೊಡೆದು ಗಂಟು ಕಟ್ಕೊಳ್ಳೋ ಅಂತ ಬುದ್ಧಿವಂತೆ. ಪ್ರಾರ್ಥನಾ, ಏನ್ ನಿನ್ ಮಾತಿನ ಅರ್ಥ? ಏಯ್ ಚಿಲ್ಟೋರಿ, ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿದ್ದೀರಲ್ಲ ನಿಮ್ಗೆ ಯಾರಿಗೂ ಇಲ್ಲ. ಏಜೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವಾಗ ಮಲ್ಕೋಬೇಕು, ಯಾವಾಗ ಎದ್ದೇಳಬೇಕು, ಇದನ್ನೆಲ್ಲ ಪ್ರಶ್ನೆ ಮಾಡೋದು ನಿಮಗೆ ಸರಿ ಅನ್ಸುತ್ತಾ? ಆ ಥರ ಏನಾದರೂ ರೂಲ್ಸ್ ಇದೆಯಾ ನಿಮ್ಗೆ ಹೇಳ್ಬಿಟ್ಟು ಹೋಗಬೇಕು ಅಂತ? ನೋಡಿ ಮೇಡಮ್, ಅವ್ರು ನನ್ನ ಬಾಸ್. ಅವ್ರು ಎಲ್ಲಿ ಬೇಕಾದರೂ ಹೋಗ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ನೋಡಿ, ಅವ್ರು ಕಾಣಿಸ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ಯಾ ಅಂತ ಕೇಳ್ತಿದ್ದೀವಿ ಅಷ್ಟೇ. ನಮಗೆ ಗೊತ್ತಿದ್ರೆ ನಿಮ್ಮ ಹತ್ರ ಯಾಕೆ ಕೇಳ್ತಿದ್ವಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.